ವೆಲ್ಕಮ್ ಟು ರಮ್ಯಾ ಕನ್ನಡ ಲಾಗ್ಸ್. ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಟಿಫನ್ಗೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಡ್ಲಿ ಮಾಡ್ತಾ ಇದ್ದೀನಿ. ಇಡ್ಲಿ ಜೊತೆಗೆ ಸಾಂಬಾರ್ ಮತ್ತೆ ಚಟ್ನಿನೂ ಕೂಡ ಮಾಡ್ತಾ ಇದ್ದೀನಿ. ಇಡ್ಲಿಗೆ ನೆನ್ನೆನೆ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಎಲ್ಲ ನೆನೆಸೋದಕ್ಕೆ ಇಟ್ಬಿಟ್ಟು ಮತ್ತೆ ರಾತ್ರಿ ಕೂಡ ಅದನ್ನ ರುಬ್ಕೊಳ್ತೀವಿ. ರುಬ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ತೀವಿ ಅದು ಉಬ್ಬ್ ಬಂದಿದ್ರೆ ಸ್ವಲ್ಪ ಇಡ್ಲಿಗೆ ತುಂಬಾ ಚೆನ್ನಾಗಾಗುತ್ತೆ, ಸಾಫ್ಟ್ ಆಗುತ್ತೆ. ಅಕಸ್ಮಾತ್ ಅದು ಈ ಚಳಿಗಾಲದಲ್ಲಿ ಜಾಸ್ತಿ ಉಬ್ಬಿ ಬರೋದಿಲ್ಲ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಮೀಡಿಯಂ ಆಗಿ ಬಂದಿತ್ತು, ಆದ್ರೂ ಕೂಡ ಸಾಫ್ಟ್ ಆಗಿ ಬಂದಿತ್ತು. ಇಡ್ಲಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಮಾರ್ನಿಂಗ್ ನಾವು ಎಷ್ಟೊತ್ತಿಗೆ ಎತ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಬೇಗ ಟಿಫನ್ ಮಾತ್ರ ರೆಡಿ ಆಗಿರ್ಬೇಕು. ನಮ್ಮನೇಲೂ ಹಾಗೇನೆ, ಹಸ್ಬೆಂಡ್ ಬೇಗ ಆಫೀಸ್ಗೆ ಹೊರಡೋದ್ರಿಂದ ಅವ್ರಿಗೆ ಟಿಫನ್ ಮಾಡ್ತಾ ಇದ್ದೀನಿ. ಮತ್ತೆ ಸಾತ್ವಿಕ್ ಕೂಡ ತುಂಬಾ ಹೊತ್ತು ಇರೋದಿಲ್ಲ, ಅವನು ಫಸ್ಟ್ ಎದ್ದಿದ ತಕ್ಷಣ ಅವ್ನಿಗೆ ಟಿಫನ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಅವ್ನು ಹಠ ಮಾಡ್ತಿರ್ತಾನೆ, ಅದನ್ನ ತಡೆಯೋದಿಕ್ ಆಗಲ್ಲ. ಅದಕ್ಕೋಸ್ಕರ ಇಬ್ರಿಗೋಸ್ಕರ ನಾನು ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಇಡ್ಲಿಗೆ ಇಟ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಯಾಕಂದ್ರೆ ಅದು ತುಂಬಾ ಲೇಟ್ ಆಗುತ್ತೆ ಬೇಯೋದಕ್ಕೆ, ಒಂದು 15 ಮಿನಿಟ್ಸ್ ಇಲ್ಲಾಂದ್ರೆ 20 ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ. ಅದಕ್ಕೋಸ್ಕರ ಮೊದಲೇ ಇಟ್ಬಿಟ್ಟು ಅದನ್ನ ಎಲ್ಲಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನಿಲ್ಲಿ ಕಾಯಿನ ತುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಮತ್ತೆ ಹುರ್ಗಡ್ಲೆ ಹಾಕ್ಬಿಟ್ಟು ಚಟ್ನಿನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ ನಾನು ಜಾಸ್ತಿ ಇದೇ ಚಟ್ನಿ ಮಾಡೋದು. ಇಷ್ಟು ದಿನ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ತಿದ್ದೆ, ಬಟ್ ಇವತ್ತು ಸಾಂಬಾರ್ ಮಾಡೋಣ ಅಂತ ಅನ್ಸ್ತು. ಇಡ್ಲಿಗೆ ಸಾಂಬಾರ್ ಚೆನ್ನಾಗಿರುತ್ತೆ ಪಲ್ಯಕ್ಕಿಂತ ಅಂತ ಹೇಳ್ಬಿಟ್ಟು ಸಾಂಬಾರ್ ಮಾಡ್ಕೊಳ್ತೀನಿ. ಮೊದಲು ನಾನು ಕಾಯಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನೇನ್ ಹಾಕ್ಬೇಕು ಅಂತ ಅಂದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ, ಮತ್ತೆ ಹಸಿಮೆಣಸಿನಕಾಯಿ ಒಣಮೆಣಸಿನಕಾಯಿ ಎರಡೂ ಒಂದೊಂದು ಕೂಡ ಹಾಕೊಂಡಿದ್ದೀನಿ, ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಒಂದನ್ನೇ ಬಿಡಿಸ್ಕೊಂಡು ಹಾಕೊಂಡಿದ್ದೀನಿ, ಮತ್ತೆ ಕಾಯಿ ತುರಿನ ಆವಾಗ್ಲೇ ತುರಿದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಅದಕ್ಕೆ 2 ಹಿಡಿಯಷ್ಟು ಹುರ್ಗಡ್ಲೆನ ಹಾಕಿ ಇದನ್ನ ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಚಟ್ನಿ ಇವಾಗ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನ ಸೈಡ್ ಅಲ್ಲಿ ಇಟ್ಕೊಂಡು ಮತ್ತೆ ಇವಾಗ ನಾನು ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು, ಇಡ್ಲಿ ಜೊತೆಗೆ ಸಾಂಬಾರ್ ಇದ್ರೆ ಚೆನ್ನಾಗಿರುತ್ತಲ್ವಾ, ಸೊ ಅದಕ್ಕೋಸ್ಕರ ನಾನು ಬೇಳೆ ಮತ್ತೆ ಹೀರೆಕಾಯಿ ಹಾಕ್ಬಿಟ್ಟು ಸಾಂಬಾರ್ನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬದನೆಕಾಯಿನೂ ಕೂಡ ಅದರಷ್ಟೇನೆ ಹಾಕ್ಬಿಟ್ಟು ಇಲ್ಲಿ ಸಾಂಬಾರ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ ಇಡ್ಲಿ ಜೊತೆಗೆ. ಅದಕ್ಕೋಸ್ಕರ ನಾನಿಲ್ಲಿ ಮೊದಲನೇದಾಗಿ ಬೇಳೆ 2 ಸೌಟನ್ನ ತಗೊಂಡು ಹಾಕೊಂಡಿದ್ದೀನಿ. ಅದನ್ನ ವಾಶ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಅದಕ್ಕೆ ನೀರು ಸೇರಿಸ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಹೀರೆಕಾಯಿ ಮತ್ತೆ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಮತ್ತೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತೆ ಇದಕ್ಕೆ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಕೂಗಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಇದು ಒಂದು 4 ಅಲ್ಲ 5 ವಿಸಲ್ ತನಕ ಬರ್ಬೇಕು. ಅಷ್ಟು ಚೆನ್ನಾಗಿ ಎಲ್ಲದೂ ಕೂಡ ಚೆನ್ನಾಗಿ ಬೇಯಬೇಕು. ಅದು ಸ್ಮ್ಯಾಶ್ ಮಾಡ್ತೀವಲ್ಲ ಆ ತರ ಆಗುತ್ತೆ ಇಷ್ಟೊಂದು ವಿಸಲ್ ಬಂದಾಗ. ನಾವು ಸ್ಮ್ಯಾಶ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ, 5 ವಿಸಲ್ ಹೊಡ್ಸಿದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಅದು ಬಾಯ್ಲ್ ಆಗಬೇಕು, ಅವಾಗ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು. ಮತ್ತೆ ಇದು ಇಡ್ಲಿಗೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ, ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ಫುಲ್ಲು ಎಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾನು ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ತಗೊಂಡು ಬಿಡಿಸಿ ಅದನ್ನ ಜಜ್ಬಿಟ್ಟು ಹಾಕ್ತಾ ಇದ್ದೀನಿ. ಮತ್ತೆ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಒಣಮೆಣಸನ್ನ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡು ಇವಾಗ ಸಾಂಬಾರ್ಗೆ ಸೇರಿಸ್ತಾ ಇದ್ದೀನಿ. ಇಷ್ಟೇನೆ, ಸೊ ಸಿಂಪಲ್ ಆಗಿ. ಒಂದು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸ್ಪೂನು MTR ಬೇಳೆ ಸಾಂಬಾರ್ ಪೌಡರ್ನ 1 ಸ್ಪೂನ್ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಅರಿಶಿನ ಪೌಡರ್ನ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಬೇಳೆ ಸಾಂಬಾರ್ಗೆ ಅಂತ ನಾವು ಮಾಡಿಸಿ ಮನೆಯಲ್ಲೇ ಇಟ್ಕೊಂಡಿರುವಂಥದ್ದು. ಇದಕ್ಕೆ ಸ್ವಲ್ಪ ಗಟ್ಟಿ ಆಯ್ತು ಅಂತ ಅನಿಸ್ತು, ಅದಕ್ಕೆ 1 ಲೋಟ ನೀರು ಸೇರಿಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದನ್ನ ಇವಾಗ ಕುದಿಸ್ಕೊಳ್ತೀನಿ. ಇವಾಗ ಇದು ಗಟ್ಟಿ ಆಗಿದೆ. ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಬಂದ್ರೆ ಇಡ್ಲಿಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರ್ ಚಟ್ನಿ 2 ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಸಾತ್ವಿಕ ಇನ್ನ ಮಲಗಿದಾನೆ, ಎದ್ದಿಲ್ಲ ಅವನು. ಹಸ್ಬೆಂಡ್ ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ನಾನಿಲ್ಲಿ ಸ್ವಲ್ಪ ಟೀ ಇಟ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಸಾತ್ವಿಕ್ಗೆ ಎದ್ದಿದ ತಕ್ಷಣ ಟಿಫನ್ ಮಾಡಿಸ್ಬಿಡ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಲೇಟ್ ಆದ್ರೂ ಕೂಡ ಒಂದು ತುತ್ತು ತಿನ್ನಲ್ಲ ಅವನು, ತುಂಬಾ ಹಠ ಮಾಡ್ತಾನೆ. ಅವ್ನಿಗೆ ಹೊಟ್ಟೆ ತಕ್ಷಣ ಅವ್ನಿಗೆ ತಿನ್ಸ್ಬಿಡ್ಬೇಕು, ಅದಕ್ಕೆ ತಿನ್ಸೋಣ ಅಂತ ತಗೊಂಡ್ ಬಂದಿದ್ದೀನಿ. ಅವನು ಟಿವಿ ನೋಡೋದ್ರಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾನೆ.
ಇಷ್ಟು ದಿನ ಬೆಳಿಗ್ಗೆ ಟೈಮ್ ನನ್ನ ಮೊಬೈಲನ್ನೇ ಹಿಡ್ಕೊಂಡು ಅವನು ಟಿಫನ್ ಮಾಡ್ತಾ ಇದ್ದ. ಇವತ್ತು ಏನ್ ಮಾಡಿದೆ ಅಂದ್ರೆ ಟಿವಿನ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿದ್ದೀನಿ. ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೇನೆ ಅದರಲ್ಲಿ ನೋಡ್ತಾ ನೋಡ್ತಾ. ನಿನ್ನೆಯಿಂದ ಅವನಿಗೆ ಟಿವಿನೇ ಹಾಕ್ಬಿಟ್ಟು ಅದರಲ್ಲಿ ಯೂಟ್ಯೂಬ್ ಆನ್ ಮಾಡ್ಬಿಟ್ಟು ಅದರಲ್ಲೇ ತೋರಿಸ್ತಾ ಇರ್ತೀನಿ. ಯಾಕಂದ್ರೆ ಮೊಬೈಲ್ ಇಟ್ಕೊಂಡ್ರೆ ಫುಲ್ ಕತ್ತೆಲ್ಲ ಡೌನ್ ಮಾಡ್ಕೊಂಡು ನೋಡ್ತಿರ್ತಾನೆ. ಮತ್ತೆ ಇವನ್ಗೆ ಟಿಫನ್ ಮಾಡ್ಸೋ ಅಷ್ಟರಲ್ಲಿ ನನ್ಗಂತೂ ಸಾಕಾಗಿ ಹೋಗುತ್ತೆ. ಒಂದು ತುತ್ತು ಹಾಕ್ಸ್ಕೊಳ್ಳೋದಕ್ಕೂ ಎಷ್ಟೊಂದು ಹಠ ಮಾಡ್ತಿದ್ದಾನೆ. ಬೆಳಿಗ್ಗೆ ಟೈಮ್ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ ನನಗೆ ಮಾರ್ನಿಂಗ್ ರೂಟೀನ್ ಲಾಗ್ನೇ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಇವತ್ತು ಟಿವಿಲಿ ಹಾಕ್ಬಿಟ್ಟು ಕೂರ್ಸಿರೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯ್ತು. ಇವಾಗ ಹೇಗೋ ಮಾಡಿ ಒಂದು ತುತ್ತು ಹಾಕಿದೀನಿ. ಆಮೇಲೆ ಸೇಮ್ ಇದೇ ತರ ಎಷ್ಟೊಂದು ಆಟ ಮಾಡ್ಬಿಟ್ಟು ಒಂದೊಂದು ತುತ್ತುನು ತಿನ್ನೋ ತನಕ ಅವನ್ಗೆ ಮೊದಲನೇ ತುತ್ತು ಫುಲ್ಲು ಜೀರ್ಣ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಅಲ್ಲಿ ತನಕ ವೇಟ್ ಮಾಡಿಸ್ತಾ ಇರ್ತಾನೆ. 1 ಅವರ್ 2 ಅವರ್ ಮಾಡ್ತಾನೆ ಅವ್ನು ಟಿಫನ್ ಮಾಡೋದಕ್ಕೇನೆ. ಮತ್ತೆ ಹಸ್ಬೆಂಡ್ ಇಲ್ಲಿ ಟಿಫನ್ ಮಾಡೋದಕ್ಕೆ ಆಗಲ್ಲ, ಟೈಮ್ ಆಗುತ್ತೆ. ಸೊ ಲೇಟ್ ಆಗಿ ಇದ್ದಿದ್ರಿಂದ ಇವತ್ತು ಆಫೀಸ್ಗೆನೆ ಲಂಚ್ ಬಾಕ್ಸ್ಗೆ ಹಾಕೊಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ ರೆಡಿ ಮಾಡಿ ಕೊಟ್ಟಿದ್ದೀನಿ. ಹಸ್ಬೆಂಡ್ ಇವಾಗ ಆಫೀಸ್ಗೆ ಹೊರಡೋ ಟೈಮ್ ಆಯ್ತು. ಅದಕ್ಕೋಸ್ಕರ ಅವರು ಬೇಗ ಹೊರಡೋಕೆ ಶೂ ಎಲ್ಲ ಹಾಕೊಂಡು ರೆಡಿಯಾಗಿ ಹೋಗ್ತಾ ಇದ್ದಾರೆ. ಸಾತ್ವಿಕ್ಗೆ ಬಾಯ್ ಹೇಳೋಣ ಅಂತ ಬಂದ್ರು. ಬಾಯ್ ಮಾಡ್ತಾ ಇದ್ದಾನೆ. ಅವನು ಹೋಗ್ಬೇಡ ಅಂತ ಇದ್ದ ಅವರಪ್ಪನ. ಮತ್ತೆ ಥ್ಯಾಂಕ್ಸ್ ಬೇರೆ ಕೇಳ್ತಾ ಇದ್ದಾನೆ. ಎಷ್ಟು ಖುಷಿಯಾಗಿರ್ತಾನೆ ಅವನು ಅವರಪ್ಪ ಇದ್ರೆ. ಅವ್ರು ಹೋದ್ಮೇಲೆ ತುಂಬಾ ಬೇಜಾರಾಗ್ಬಿಡ್ತಾನೆ. ತುಂಬಾ ಮಿಸ್ ಮಾಡ್ಕೋತಾನೆ ಅವ್ರ ಆಫೀಸ್ಗೆ ಹೋದ್ರೇನೆ. ಮತ್ತೆ ಇನ್ನೊಂದ್ಸರಿ ಬಾಯ್ ಮಾಡೋದಕ್ಕೆ ಇವನು ವೆಯ್ಟ್ ಮಾಡ್ತಾ ಇದ್ದಾನೆ. ವಿಂಡೋ ಸೈಡ್ ಅಲ್ಲಿ ಬಂದು ಅವನು ಅವರಪ್ಪ ತಿರುಗಿ ನೋಡ್ಬೇಕು, ಹಂಗಾದ್ರೇನೆ ಅವನಿಗೆ ಸಮಾಧಾನ. ಇದು ಅವನಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಇಲ್ಲಿದ್ದಾಗಿಂದನು. ನಾವು 1 ವರ್ಷದಿಂದ ಕರ್ಕೊಂಡ್ ಬಂದಿದೀವಿ. ಅಲ್ಲಿಂದ ಇಲ್ಲಿವರೆಗೂ ಫುಲ್ ಅದನ್ನೇ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾನೆ. ಅಲ್ಲಿಗೆ ಹೋದ್ಮೇಲೆ ಬಾಯ್ ಮಾಡ್ಲೇಬೇಕು ಅವರಪ್ಪ, ಹಂಗಾದ್ರೆ ಮಾತ್ರ ತುಂಬಾ ಖುಷಿ ಪಡ್ತಾನೆ ಅವನು. ಇವನ್ಗೆ ತಿನ್ಸೋ ಅಷ್ಟ್ರಲ್ಲಿ 10:30ನೇ ಆಗ್ಬಿಟ್ಟಿತ್ತು. 10:30 ಮಾಡಿದಾನೆ. ಇಷ್ಟು 9 ಗಂಟೆಲಿ ಕೂತ್ಕೊಂಡಿದ್ದು ಅವನಿಗೆ ತಿನ್ಸೋದಿಕ್ಕೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಟಿಫನ್ನ ಮಾಡ್ತಾ ಇದ್ದೀನಿ ಇವಾಗ. ಟಿಫನ್ ಮಾಡಿ ಮುಗಿಸಿದ್ಮೇಲೆ ಇನ್ನು ಸಾತ್ವಿಕು ಕೂಡ ಮಲ್ಕೋತಾನೆ. ಅವ್ನು ಮಲ್ಕೊಳ್ಳೋ ಅಷ್ಟರಲ್ಲಿ ಒಂದು 12 ಗಂಟೆ ಅಷ್ಟೊತ್ತಿಗೆ ಮಲ್ಕೊಳ್ತಾನೆ. ಎದ್ದೋದು ಒಂದು 3 ಗಂಟೆ ಇಲ್ಲಾಂದ್ರೆ 4 ಗಂಟೆಗೆ ಎದ್ದೇಳ್ತಾನೆ. ಅಲ್ಲಿವರೆಗೆ ನಾನಿಲ್ಲಿ ಸ್ವಲ್ಪ ಕೆಲಸಗಳಿತ್ತು, ಅದನ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸಂಜೆ ನಾವು ಪಾರ್ಕಿಗೆ ಹೋಗ್ಬೇಕಿತ್ತು ಸಾತ್ವಿಕ್ನ ಕರ್ಕೊಂಡು. ಇಲ್ಲಿ ಯಾವ್ದು ಚಿಲ್ಡ್ರನ್ಸ್ ಪಾರ್ಕ್ ಇಲ್ಲ ಅಂತ ನಾವು ಕೆಂಗೇರಿಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಇವಾಗ ಸಿಂಪಲ್ ಮೇಕಪ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೇಕಪ್ ಮಾಡಿದ್ರು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಇದನ್ನ ಡೈಲಿ ಕ್ರೀಮ್ ಆಗು ಯೂಸ್ ಮಾಡ್ತೀನಿ. ಯಾವ ಕ್ರೀಮ್ ಅಂದ್ರೆ ಸನ್ಸ್ಕೂಪ್ ಅಂತ. ತುಂಬಾನೇ ಚೆನ್ನಾಗಿರುತ್ತೆ, ಶೈನಿಂಗ್ ಬರುತ್ತೆ ಮತ್ತೆ ಬ್ರೈಟ್ನಿಂಗ್ ಕೊಡುತ್ತೆ. ಪ್ರತಿ ಸರಿ ನಾನು ಯಾವಾಗ ಮೇಕಪ್ ಮಾಡ್ಕೋತೀನಿ ಅಂದ್ರೆ ಡೈಲಿ ಮೇಕಪ್ ಇರುತ್ತಲ್ಲ, ಅವಾಗ ಮಾಡ್ಕೊಂಡಾಗ ತುಂಬಾ ಶೈನಿಂಗ್ ಬ್ರೈಟ್ನೆಸ್ ಕಾಣಿಸುತ್ತೆ ಮುಖದಲ್ಲಿ, ತುಂಬಾ ಚೇಂಜಸ್ ಕಾಣಿಸುತ್ತೆ. ಇದನ್ನ ನಾನು 3 ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಬೆಸ್ಟ್ ರಿಸಲ್ಟ್ ಅನ್ನ ಕೊಟ್ಟಿದೆ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾ ಸನ್ಸ್ಕ್ರೀನ್ ಬೇರೆ ತರ ಯೂಸ್ ಮಾಡಿದ್ದೀನಿ. ಆದ್ರೆ ಬೆಸ್ಟ್ ಅಂತ ಅನ್ಸಿದ್ದು ನನಗೆ ಸನ್ಸ್ಕೂಪ್ ಸನ್ಸ್ಕ್ರೀನ್. ಈ ಸನ್ಸ್ಕೂಪ್ ಸ್ಪೆಷಲ್ ಏನೇ ಬ್ರೈಟ್ನಿಂಗ್ ಕ್ರೀಮ್ ಸನ್ಸ್ಕ್ರೀನ್ ಅಂತ. ಇದರಲ್ಲಿ ನಾವು ಮನೆ ಒಳಗಡೆನೂ ಕೂಡ ಯೂಸ್ ಮಾಡ್ಬೋದು, ಮನೆ ಹೊರಗಡೆ ಹೋದ್ರೂ ಕೂಡ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಇದು ಸನ್ ಪ್ರೊಟೆಕ್ಟ್ ಅಲ್ದೇನೆ ಮೊಬೈಲ್ ಸ್ಕ್ರೀನ್, ಟಿವಿ ಸ್ಕ್ರೀನ್ ಇನ್ನಿತರ ರೇಸ್ಗಳು ಇರ್ತದಲ್ಲ, ಅದರಿಂದ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ ಅನ್ನ. ಇದು ಅದರಿಂದ ತುಂಬಾ ಪ್ರೊಟೆಕ್ಟ್ ಮಾಡಿ ಇಷ್ಟೊಂದು ಶೈನಿಂಗ್ ಬ್ರೈಟ್ನಿಂಗ್ ಕೊಡುತ್ತೆ. ಮತ್ತೆ ಸನ್ಸ್ಕ್ರೀನ್ ಆದ್ಮೇಲೆ ನಾನಿಲ್ಲಿ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಮಾಯಿಶ್ಚರೈಸರ್ ಯಾವುದಂದ್ರೆ ಲ್ಯಾಕ್ಮಿ ಪೀಚ್ ಮಿಲ್ಕ್ ಅಂತ. ಇದು ಅಷ್ಟೇ 24 hours ಮಾಯಿಶ್ಚರೈಸ್ ಇರುತ್ತೆ. ಬಟ್ ಇದು ಸ್ಕಿನ್ ಸಾಫ್ಟ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಮಗೆ ಡಾರ್ಕ್ ಸರ್ಕಲ್ ಇರ್ಬೋದು, ಸಣ್ಣ ಗುಳ್ಳೆ ಇರ್ಬೋದು, ಎಲ್ಲದನ್ನು ಕೂಡ ಫುಲ್ ಕ್ಲಿಯರ್ ಆಗಿ ಸಾಫ್ಟ್ ಆಗಿ ಮಾಡುತ್ತೆ ನಮ್ಮ ಸ್ಕಿನ್ ಅನ್ನ. ನಾವು ಯಾವುದೇ ತರ ಮೇಕಪ್ ಮಾಡಿದ್ರು ಮೊದಲನೇದಾಗಿ ಸನ್ಸ್ಕ್ರೀನ್ ಅನ್ನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕು. ಈ ಮಾಯಿಶ್ಚರೈಸರ್ನ ಹಾಕಿದ್ಮೇಲೆ ನಾನು ಫೇಸಸ್ ಕನ್ನಡ ಫೌಂಡೇಶನ್ನ ತಗೊಂಡಿದ್ದೀನಿ. ನಾನು ಇದನ್ನ 1 year ಇಂದ ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಅಪ್ಲೈ ಮಾಡಬೇಕು, ಇಲ್ಲಾಂದ್ರೆ ತುಂಬಾ ಡ್ರೈ ಸ್ಕಿನ್ ಆಗುತ್ತೆ. ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮಾಯಿಶ್ಚರೈಸರ್ ಆದ್ಮೇಲೆ ಫೌಂಡೇಶನ್ನ ಯೂಸ್ ಮಾಡ್ಕೊಳ್ಳಿ. ಹಾಗಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫೌಂಡೇಶನ್ ಹಾಕಿದ್ಮೇಲೆ.
ಇವಾಗ ನಾನು ಫೇಸಸ್ ಕನ್ನಡ ಫೌಂಡೇಶನ್ ಅಪ್ಲೈ ಮಾಡಿದ್ದಾಯಿತು. ಇವಾಗ ಫುಲ್ ಬ್ರೈಟಾಗಿ ಕಾಣಿಸ್ತಾ ಇದೆ ನನ್ನ ಫೇಸ್ ಕೂಡ. ಅದಾದಮೇಲೆ ನಾನು ಫಿನಿಶಿಂಗ್ ಕೊಡೋದಕ್ಕೆ ಅಂತ ಡಸ್ಲರ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಮೊದಲು ಲ್ಯಾಕ್ಮಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೆ, ಇವಾಗ ಡಸ್ಲರ್ ಯೂಸ್ ಮಾಡ್ತಾ ಇದ್ದೀನಿ. ಪೌಡರ್ ನಾನು ಅವಾಗ ಯಾವುದು ಬೇಕೋ ಅದನ್ನು ಚೇಂಜ್ ಮಾಡ್ಕೊಡ್ತಿರ್ತೀನಿ, ಯಾಕಂದರೆ ಇದು ಸ್ಕಿನ್ಗೆ ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ ಯಾವುದನ್ನು ಕೂಡ. ಅದಕ್ಕೋಸ್ಕರ ನಾನಿಲ್ಲಿ ಡಸ್ಲರ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಪೌಡರ್ ಹಾಕಿ ಫಿನಿಶಿಂಗ್ ಕೊಟ್ಟಿದ್ದಾಯಿತು. ನಾನಿಲ್ಲಿ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದಂದ್ರೆ ರೋಸ್ಬೆರಿ ಈವಾ ಲಿಪ್ ಬಾಮ್. ಇದು ಲಿಪ್ಸ್ಟಿಕ್ ಥರನೇ ಇದೆ, ಬಟ್ ಇದು ಲಿಪ್ ಬಾಮ್ ತುಂಬ ಮಾಯ್ಶ್ಚರೈಸರ್ ಆಗಿದೆ. ಈ ವಿಂಟರ್ ಸೀಸನಲ್ಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡೋದ್ರಿಂದ ಫುಲ್ಲು ಲಿಪ್ಪೆಲ್ಲ ಡ್ರೈ ಆಗುತ್ತೆ, ಅದಕ್ಕೋಸ್ಕರ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಲಿಪ್ಸ್ಟಿಕ್ ಥರನೇ ಇದೆ, ತುಂಬ ಚೆನ್ನಾಗಿದೆ. ಮತ್ತು ನಾನಿಲ್ಲಿ ಐಲೈನರ್ನ ಲ್ಯಾಕ್ಮಿನೇ ಯೂಸ್ ಮಾಡ್ತಾ ಇರೋದು. ಡಸ್ಲರ್ಗಿಂತ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಇದು, ಅಂದರೆ ನನಗೆ ಬೆಸ್ಟ್ ಅಂತ ಅನಿಸಿದ್ದು ಲ್ಯಾಕ್ಮಿನೇ. ನಾನು ಕಣ್ಣಿಗೆ ಅಪ್ಲೈ ಮಾಡಿದಾಗೆಲ್ಲ ಡಸ್ಲರ್ ತುಂಬ ಸ್ವಲ್ಪ ಇರಿಟೇಷನ್ ಆಗ್ತಾಯಿತ್ತು, ಇದು ಅಷ್ಟೊಂದು ಏನಿಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇವಾಗ ನಾನು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದಾಯಿತು. ನಾವಿವಾಗ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಸಾತ್ವಿಕ್ನ ಆಟಾಡ್ಸೋದಕ್ಕೆ. ಪಾರ್ಕಿಗೆ ನಾವಿಲ್ಲಿ 6 ಗಂಟೆ ಮೇಲೆ ಹೋಗ್ತಾ ಇದ್ದೀವಿ, ಯಾಕಂದರೆ ತುಂಬಾ ರಶ್ ಇರುತ್ತೆ. ಕೆಂಗೇರಿಲಿ ಇರೋದೇ ಒಂದು ಚಿಲ್ಡ್ರನ್ ಪಾರ್ಕ್, ಅದಕ್ಕೋಸ್ಕರ ಅಲ್ಲಿ ತುಂಬ ಮಕ್ಕಳೆಲ್ಲ ಬಂದಿರ್ತಾರೆ, ತುಂಬ ರಶ್ ಇರುತ್ತೆ. ಅದಕ್ಕೋಸ್ಕರ ಫ್ರೀ ಆಗಿದ್ದಾಗ ಹೋಗೋಣ ಅಂತ ಅಂದ್ಬಿಟ್ಟು 6 ಗಂಟೆ ಮೇಲೆ ಹೋಗ್ತಾ ಇದ್ದೀವಿ. ಇವಾಗ ತುಂಬ ಫ್ರೀ ಇರುತ್ತೆ, ಅವ್ನು ಚೆನ್ನಾಗಿ ಆಟಾಡ್ತಾನೆ. ಎಲ್ಲ ಮಕ್ಕಳು ಇದ್ದರೆ ಒಂಥರ ಅವ್ನಿಗೆ ಆಟಾಡೋದಕ್ಕೆ ಹೋಗೋದಿಲ್ಲ ಅವನು. ಇವಾಗ ಫ್ರೀ ಆದಾಗ ಆದರೆ ಚೆನ್ನಾಗಿ ಆಟಾಡ್ತಾನೆ, ಅದಕ್ಕೋಸ್ಕರ ಅವ್ನಿಗೆ ಇಷ್ಟ ಬಂದಂಗೆ ಲೇಟಾಗಿ ಕರ್ಕೊಂಡು ಹೋಗಿ ಆಟಾಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೀವಿ. ಇದೆ ನೋಡಿ ಕೆಂಗೇರಿ ಪಾರ್ಕ್, ಅಂದರೆ ಚಿಲ್ಡ್ರನ್ ಪಾರ್ಕ್. ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ಅಲ್ಲಿ ಆಟಾಡೋದಕ್ಕೆ. ಇವನು ಬೆಳಕಿದ್ದಾಗ ಅಂದರೆ ಜಾಸ್ತಿ ಮಕ್ಕಳಿರ್ತಾರಲ್ಲ ಅವಾಗಲೇ ಆಟಾಡೋದಿಲ್ಲ, ಇವಾಗ ನೋಡಿದ್ರೆ ತುಂಬ ಆಟಾಡ್ತಿರ್ತಾನೆ, ಅದಕ್ಕೋಸ್ಕರ ಅವನ್ನ ಲೇಟಾಗಿ ಕರ್ಕೊಂಡು ಬಂದಿದ್ದು ನಾವು. ಹೀಗೆ ಸಾತ್ವಿಕ್ ಆಟಾಡ್ತಾ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. 8 ಗಂಟೆ ಬೇರೆ ಆಗಿಬಿಟ್ಟಿತ್ತು. ಮತ್ತು ಅವನ್ನ ಹೊರಗಡೆ ಬರೋ ಅಷ್ಟರಲ್ಲಿ 8:15 ಆಗಿತ್ತು. ಹೊಟ್ಟೆ ತುಂಬ ಹಸಿವಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ದೊನ್ನೆ ಬಿರಿಯಾನಿ ಸೆಂಟರ್ಗೆ ಬಂದಿದ್ದೀವಿ. ಇದು ಕೆಂಗೇರಿಲಿ ಇರುವಂತಹ ಒಂದು ದೊನ್ನೆ ಬಿರಿಯಾನಿ ಸೆಂಟರ್. ಇದು ಇವಾಗ ತಾನೇ ಹೊಸದಾಗಿ ಓಪನ್ ಮಾಡಿರುವಂತಹ ಒಂದು ಹೋಟೆಲ್. ಇದು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಏನು ಸ್ಪೆಷಲ್ ಅಂತಂದರೆ ಥರ್ಸ್ಡೇ ಮತ್ತು ಸಂಡೇ ಬೈ 2 get 1 ಫ್ರೀ ಅಂತೆ. ಅಂದರೆ 2 ಬಿರಿಯಾನಿನ ತಗೊಂಡ್ರೆ 1 ಬಿರಿಯಾನಿ ಫ್ರೀ ಕೊಡ್ತಾರೆ. ನಾವಿಲ್ಲಿ 2 ಬಿರಿಯಾನಿನ ತಗೊಂಡಿದ್ದೀವಿ, ಮತ್ತೆ ಕಬಾಬ್ ಕೂಡ ತಗೊಂಡಿದ್ವಿ. ಈ ದೊನ್ನೆ ಬಿರಿಯಾನಿಗೆ ಇರುವಂತಹ ಎಲ್ಲ ಕ್ವಾಲಿಟೀಸ್ ಇಲ್ಲಿ ಇತ್ತು, ತುಂಬಾನೇ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಒಂದು ಬಾಳೆ ಎಲೆಯಲ್ಲಿ ನಮಗೆ ಊಟನ ಕೊಡ್ತಾರೆ. ಬಾಳೆ ಎಲೆಯಲ್ಲಿ ಮಾಡೋದಕ್ಕೆ ನನಗಂತೂ ತುಂಬಾ ಇಷ್ಟ. ನನ್ಗೆ ಇಲ್ಲಿ ಬಂದಿದ ತಕ್ಷಣ ಬಾಳೆ ಎಲೆ ನೋಡಿದ ತಕ್ಷಣ ಖುಷಿನೇ ಆಗೋಯ್ತು ನನಗೆ. ಆಲ್ಮೋಸ್ಟ್ ನಾವು ವೆಜ್ಜನ್ನು ಬಾಳೆ ಎಲೆಯಲ್ಲಿ ತಿಂದಿರ್ತೀವಿ ಮದುವೆ ಟೈಮಲ್ಲೆಲ್ಲ, ಬಟ್ ಈ ನಾನ್ ವೆಜ್ನ ಬಾಳೆ ಎಲೆಯಲ್ಲಿ ತಿಂದಾಗಿರೋ ಖುಷಿನೇ ಬೇರೆ, ಒಂಥರ ಚೆನ್ನಾಗಿತ್ತು. ನಾವು ಹೋಟೆಲ್ ಒಳಗಡೆ ಬಂದಾಗ್ಲೇನೆ ನಮ್ಗೆ ಗೊತ್ತಾಗಿದ್ದು 2 ಬಿರಿಯಾನಿ ತಗೊಂಡ್ರೆ 1 ಫ್ರೀ ಕೊಡ್ತಾರೆ ಅಂತ. 1 ಬಿರಿಯಾನಿನ ಪಾರ್ಸಲ್ ಮಾಡೋದಕ್ಕೆ ಹೇಳಿದ್ವಿ. ನಾವು ಸಂಡೇ ಮಾತ್ರ ಫ್ರೀ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ, ಆದರೆ ಗುರುವಾರನೂ ಫ್ರೀ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸಾತ್ವಿಕ್ ಕೂಡ ಊಟ ಮಾಡ್ತೇನೆ ಮೊಬೈಲಲ್ಲಿ ಬ್ಯುಸಿಯಾಗಿ ನೋಡ್ತಾ ಕೂತ್ಬಿಟ್ಟಿದ್ದಾನೆ. ಅವ್ನಿಗೆ ತಿನ್ಸಿದ್ರು ತಿಂತಾ ಇರಲಿಲ್ಲ, ಸ್ವಲ್ಪ ಖಾರ ಇತ್ತು, ಅದಕ್ಕೋಸ್ಕರ ಅವನು ಊಟನೂ ಕೂಡ ಮಾಡಲಿಲ್ಲ. ನಾವು ಊಟ ಮುಗಿಸ್ಕೊಂಡು ಒಂದು ಪಾರ್ಸಲನ್ನು ತಗೊಂಡು ಬರ್ತಾ ಇದ್ದೀವಿ. ಪಾರ್ಸಲ್ ಏನಕ್ಕೆ ಅಂತಂದರೆ ನಾನು ಬೇಡ ಅಂತ ಹೇಳಿದೆ, ಕ್ಯಾನ್ಸಲ್ ಮಾಡಿಸ್ಬಿಡೋಣ ಅಂತ. ಬಟ್ ಹಸ್ಬೆಂಡ್ ಅಂದರು ನನ್ನ ಫ್ರೆಂಡ್ ಇದ್ದಾನೆ ಬ್ಯಾಚುಲರ್, ಅವನಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀವಿ. ಫ್ರೀ ಕೊಡೋದನ್ನ ಯಾರು ತಾನೇ ಬೇಡ ಅಂತಾರೆ, ಅಂಥದ್ರಲ್ಲೂ ನಾನು ಬೇಡ ಅಂತಾನೆ ಹೇಳ್ಬಿಟ್ಟಿದ್ದೆ. ಸೊ ಒಬ್ರಿಗೆ ಹೆಲ್ಪ್ ಆಗುತ್ತಲ್ವಾ, ಅದಕ್ಕೋಸ್ಕರ ಒಂದನ್ನು ಬಿಡ್ದೇನೆ ತಗೊಂಡು ಬಂದಿದ್ದೀವಿ. ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.